ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಗೊತ್ತಿರುವಂಥದ್ದು ನಮ್ಮ ರಾಜ್ಯದಲ್ಲಿ ಹಲವು ವಿವಾದಾತ್ಮಕ ನಡೆಗಳು ರಾಜ್ಯ ಸರ್ಕಾರ ಯಾವುದೇ ಸರ್ಕಾರಗಳು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ನಾವು ಕಂಡವರು ಭಾಷೆಯ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಧರ್ಮದ ವಿಚಾರದಲ್ಲಿ ಆಗಿರ್ಬೋದು, ಜಾತಿವಾರು ಆಗಿರ್ಬೋದು. ಆದರೆ ಇವಾಗ ನಮ್ಮ ರಾಜ್ಯ ಸರ್ಕಾರ ಮತ್ತೊಂದು ದೊಡ್ಡ ಸಮಸ್ಯೆಯನ್ನು ಎದುರು ಹಾಕ್ತಾ ಇರುವಂಥದ್ದು ಅದು ಭಾಷೆಯ ವಿಚಾರದಲ್ಲಿ. ನಮ್ಮ ರಾಜ್ಯದಲ್ಲಿ ಅಂದರೆ ಕನ್ನಡವೇ ಸರ್ವಸ್ವ, ಕನ್ನಡವೇ ಸಾರ್ವಭೌಮ, ಎಲ್ರಿಗೂ ಗೊತ್ತಿರುವಂಥದ್ದು. ನಾವು ನೀವುಗಳು ಮಾತಾಡುವಂತಹ ಭಾಷೆ ಅದು ನಿಜವಾಗಲೂ ನಮ್ಮ ರಾಜ್ಯಕ್ಕೆ ಗೌರವವನ್ನು ತಂದುಕೊಡುವಂಥದ್ದು. ಪ್ರತಿಯೊಂದು ರಾಜ್ಯದಲ್ಲೂ ಅವರವರ ಭಾಷೆ ಅವರಿಗೆ ಸಾರ್ವಭೌಮ. ಆದರೆ ನಾವಿಲ್ಲಿ ಹಿಂದಿ ಹೇರಿಕೆ ಅದು ಖಂಡಿತ ಸಾಧ್ಯ ಇಲ್ಲ. ಯಾರ ಮೇಲೂ ಒಂದು ವಸ್ತುವನ್ನು ಇರ್ಬೋದು, ಭಾಷೆಯನ್ನು ಇರ್ಬೋದು, ಧರ್ಮವನ್ನು ಹೇರಿಕೆ ಮಾಡುವಂಥದ್ದು ಸರಿಯಲ್ಲ. ನಿಮಗೆ ಏನು ಬೇಕೋ, ನಿಮಗೆ ಸಂವಿಧಾನ ನೀಡಿದಂತಹ ಹಕ್ಕನ್ನು ನೀವು ಅನುಭವಿಸ್ತಾ ಇರಬೇಕು. ಅದನ್ನು ನಿಮ್ಮ ಮೇಲೆ ಹೇರಿಕೆ ಮಾಡೋದು ತಪ್ಪು. ನೋಡಿ, ನೀವು ಮಾಂಸಾಹಾರಿಗಳು, ನೀವು ಸಸ್ಯಾಹಾರಿಗಳು, ಅದು ಪರವಾಗಿಲ್ಲ. ಯಾಕಂತ ಹೇಳಿದರೆ ನಮ್ಮ ಸಂವಿಧಾನ ಆ ಒಂದು ಹಕ್ಕನ್ನು ನಮಗೆ ಕೊಟ್ಟಿದೆ. ಆದರೆ ನೀವು ಇಂಥದೇ ಮಾಂಸವನ್ನು ಭಕ್ಷಣೆ ಮಾಡಬೇಕು, ನೀವು ಇದನ್ನು ಭಕ್ಷ್ಯ ಮಾಡಬಾರ್ದು, ಅಥವಾ ನೀವು ಸಸ್ಯಾಹಾರಿಗಳಾಗಿಯೇ ಇರಬೇಕು, ನೀವು ಬೇರೆ ಯಾವುದನ್ನು ಭಕ್ಷಿಸಬಾರ್ದು ಅಂತ ಹೇರಿಕೆ ಮಾಡುವಂಥದ್ದು ತಪ್ಪು ಅನ್ನುವಂಥದ್ದು ನನ್ನ ವಾದ. ಅದು ಜಾತಿಯಲ್ಲಿ ಆಗಿರ್ಬೋದು, ನೀವು ಇಂಥದ್ದೇ ಜಾತಿ ಆಗಿರಬೇಕು, ನೀನು ಇಂಥದ್ದೇ ಧರ್ಮ ಆಗಿರಬೇಕು, ಅಥವಾ ನಮ್ಮ ಧರ್ಮವನ್ನೇ ನೀವು ಇಲ್ಲಿ ಅನುಸರಿಸಬೇಕು ಅನ್ನುವಂತಹ ಹೇರಿಕೆಗಳು ಖಂಡಿತವಾಗಿಯೂ ತಪ್ಪು. ಅದನ್ನು ವಿರೋಧ ಮಾಡ್ತೇನೆ. ಆದರೆ ನೋಡಿ, ಮಕ್ಕಳು ಅಂತ ಬರುವಾಗ ನಾವು ಕೂಡ ಸಣ್ಣ ವಯಸ್ಸಿನಲ್ಲಿ ವಿದ್ಯಾರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಕನ್ನಡ, ಹಿಂದಿ, ಇಂಗ್ಲೀಷ್, ಸಂಸ್ಕೃತ್, ಉರ್ದು ಎಲ್ಲವನ್ನ ಆಯ್ಕೆ ಮಾಡುವಂತಹ ಅವಕಾಶಗಳಿತ್ತು. ಕನ್ನಡಕ್ಕೆ ಪ್ರಾತಿನಿಧ್ಯವನ್ನು ಕೊಡಲಾಗ್ತಾಯಿತ್ತು ಮೊದಲ ಭಾಷೆಯಾಗಿ, ಆಮೇಲೆ ಹಿಂದಿ, ಇಂಗ್ಲೀಷ್ಗಳು ನಂತರ ಸ್ಥಾನಗಳು ಬರ್ತಾಯಿತ್ತು, ಆಮೇಲೆ ಉರ್ದು, ಸಂಸ್ಕೃತ್ ನಮಗೆ ಆಪ್ಷನಲ್ ಆಗಿತ್ತು. ಯಾವುದು ಬೇಕಾದರೂ ನಿಮಗೆ ಸೆಲೆಕ್ಟ್ ಮಾಡ್ಬೋದು. ಯಾಕೆ ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ದೇಶ ಅಂತ ಮಾತ್ರ ಅಲ್ಲ, ಹೊರಗಿನ ದೇಶ ಆದರೂ ಪರವಾಗಿಲ್ಲ, ನಾವು ಭಾಷೆಗಳನ್ನು ಕಲಿಯೋದ್ರಿಂದ ನಮ್ಮ ವರ್ಚಸ್ಸು ಜಾಸ್ತಿ ಆಗುತ್ತೆ ಹೊರತು ಏನೇನು ಕಡಿಮೆ ಆಗೋದಕ್ಕಿಲ್ಲ. ವಿದ್ಯಾರ್ಜನೆ ಅನ್ನುವಂಥದ್ದು ಬರೀ ಕನ್ನಡ ಭಾಷೆಗೆ ಮಾತ್ರ ಸೀಮಿತವಾಗಿಲ್ಲ. ನೋಡಿ, ಕನ್ನಡ ಇವತ್ತು ನಮ್ಮ ರಾಜ್ಯಕ್ಕೆ ಸೀಮಿತವಾದದ್ದು. ಹಿಂದಿ ಅಂತ ಹೇಳುವಾಗ ನಮ್ಮ ಆಲ್ ಓವರ್ ಇಂಡಿಯಾ ಅಥವಾ ಬಾಂಗ್ಲಾ ಅಥವಾ ಇನ್ನಿತರ ದೇಶಗಳನ್ನು ಗಮನಿಸುವಾಗ ಹಿಂದಿಗಳು ನಡೆಯುತ್ತೆ. ಹಿಂದಿ ಕಲ್ತಿದ್ರೆ ಇನ್ನು ಏನು ನಮಗೆ ವ್ಯಾವಹಾರಿಕವಾಗಿ ಉಪಕಾರ ಆಗುವಂತಹ ಒಂದು ವಿಚಾರ. ಸೊ ಇದು ಹಿಂದಿಯನ್ನು ಇಲ್ಲಿ ಯೂಸ್ ಮಾಡಲೇಬಾರ್ದು ಅಂತ ಹೇಳುವಂಥದ್ದು ತಪ್ಪು. ಯಾರಿಗೆ ಬೇಕೋ ಆಪ್ಷನಲ್ ಆಗಿ ಇಡ್ಬೋದಿತ್ತು. ಅಂದರೆ ಇದು ರಾಜ್ಯ ಸರ್ಕಾರ ಇವತ್ತು ಪರಿಷ್ಕರಣೆ ಮಾಡಿದೆ. ಹಿಂದಿಗೆ ಯಾವುದೇ ಗ್ರೇಡ್ಗಳು ಲಭ್ಯವಿಲ್ಲ. ಹಿಂದಿಯನ್ನು ಕಲಿಬೋದು, ನೀವು ಎಕ್ಸಾಮನ್ನು ಬರಿಬೋದು, ಫೇಲ್ ಆಗ್ಬೋದು, ಪಾಸ್ ಆಗ್ಬೋದು, ಏನಾದರೂ ಕೂಡ ನಿಮಗೆ ಅದು ಗ್ರೇಡಿಗೆ ಯಾವುದೇ ತೊಂದರೆ ಬರುವುದಿಲ್ಲ. ನಿಮ್ಮನ್ನು ಗ್ರೇಡಲ್ಲಿ ಮಾರ್ಕ್ಸ್ದಲ್ಲಿ ಇದನ್ನು ಆ್ಯಡ್ ಮಾಡಲಾಗುವುದಿಲ್ಲ ಅನ್ನುವಂತಹ ದೊಡ್ಡ ನಿಯಮವನ್ನು ಜಾರಿಗೊಳಿಸಿರುವಂಥದ್ದು. ಈ ಒಂದು ವಿಚಾರವಾಗಿ ಆಲ್ಮೋಸ್ಟ್ BJP ಬೆಂಬಲಿಗರೇ ಈ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡ್ತಾ ಇರುವಂಥದ್ದು. ಎಸ್ಪೆಷಲಿ ನಾವು ಶೋಭಾ ಕರಂದ್ಲಾಜೆ ವಿಚಾರಕ್ಕೆ ಬರೋಣ. ಅವರಿಗೆ ಹಿಂದಿ ಗೊತ್ತಿಲ್ಲ ಅಂದರೂ ಕೂಡ ಹಿಂದಿ ವಿಚಾರ ಬರುವಾಗ ಅವರು ಕೇಂದ್ರ ಮಂತ್ರಿ ಆಗಿದ್ದಂತಹ ವ್ಯಕ್ತಿ. ಆ ಒಂದು ಕಾರಣಕ್ಕೆ ಈ ಒಂದು ಹಿಂದಿ ಪರವಾಗಿ ಅವರು ಹೆಚ್ಚು ಮಾತಾಡ್ತಾ ಇರ್ತಾರೆ. ಒಬ್ವಿಯಸ್ಲಿ BJP ಬೆಂಬಲಿಗರು ಅಂತ ಹೇಳುವಂತಹ ವ್ಯಕ್ತಿಗಳು ಈ ಒಂದು ವಿಚಾರದಲ್ಲಿ ಹೆಚ್ಚಾಗಿ ಉತ್ಸಾಹವನ್ನು ತೋರಿಸ್ತಾರೆ. ಅಂದರೆ ಕೇಂದ್ರ ಇವತ್ತು BJP ಕೈಯಲ್ಲಿರುವ ಕಾರಣದಿಂದಾಗಿ ಹಿಂದಿಗೆ ಹೆಚ್ಚಿನ ಮಹತ್ವವನ್ನು ಅವರು ಕೊಡ್ತಾರೆ. ಇನ್ನು ಕನ್ನಡ ಪರ ಸಂಘಟನೆಗಳು ಕರ್ನಾಟಕದಲ್ಲಿ ಕನ್ನಡವೇ ಬೇಕು, ಹಿಂದಿ ಅಥವಾ ಯಾವುದೇ ಲ್ಯಾಂಗ್ವೇಜ್ ಕರ್ನಾಟಕ ನೋಡಿ, ಆ ರೀತಿ ಹೇಳಿದರೆ ನಮ್ಮ ರಾಜ್ಯ ಯಾವ ರೀತಿಯಲ್ಲಿ ಕುಸಿತಕ್ಕೆ ಒಳಗಾಗುತ್ತೆ ಅಂತ ನಾವು ಗಮನಿಸಬಹುದು. ನಮಗೆ ಎಲ್ಲ ಭಾಷೆಯೂ ಬೇಕು. ಆದರೆ ಇವತ್ತು ನಡೀತಾ ಇರುವಂಥದ್ದು ನೀವು ಕನ್ನಡವೇ ಮಾತಾಡಿ, ಕನ್ನಡವನ್ನೇ ನೀವು ಎಲ್ಲವನ್ನು, ಅದು ಅಸಾಧ್ಯವಾದಂತಹ ವಿಚಾರ. ಯಾಕಂತ ಹೇಳಿದರೆ ಮನುಷ್ಯ ಬೆಳಿಬೇಕು ಅಂದರೆ ಹಲವು ಭಾಷೆಗಳನ್ನು ಕಲ್ತಿರಬೇಕು. ಆತ ವ್ಯಾವಹಾರಿಕವಾಗಿ ಬರೀ ಕರ್ನಾಟಕದಲ್ಲೇ ಎಲ್ಲವೂ ನಿಮಗೆ ಸಿಗುತ್ತೆ ಅಂತ ಹೇಳಿದರೆ ಖಂಡಿತವಾಗಿ ತಪ್ಪು. ನೀವು ಹೊರ ರಾಜ್ಯಗಳಿಗೆ ಹೋಗಬೇಕಾಗುತ್ತೆ. ಅದು ಕೆಲಸದ ನಿಮಿತ್ತವಾಗಿರ್ಬೋದು ಅಥವಾ ಬಿಸ್ನೆಸ್ ಸಂಬಂಧಗಳಾಗಿರ್ಬೋದು, ಹಲವು ವಿಚಾರಗಳಿಗೆ ನೀವು ಹೊರ ರಾಜ್ಯಗಳಿಗೆ, ಹೊರ ದೇಶಗಳಿಗೆ ಹೋಗಬೇಕಾದವರು. ಸೊ ನಿಮಗೆ ಓಬಿಯಸ್ಲಿ ಎಲ್ಲ ಭಾಷೆಗಳ ಬಗ್ಗೆ ಜ್ಞಾನ ಇರಬೇಕು, ಅದನ್ನು ನೀವು ಕಲ್ತಿರಬೇಕು. ಅದು ಸಣ್ಣ ವಯಸ್ಸಿನಲ್ಲೇ ಮಕ್ಕಳಿರುವಂತಹ ಸಂದರ್ಭದಲ್ಲಿ ಅಂತಹ ಭಾಷೆಗಳನ್ನು ಕಲ್ತಿದ್ರೆ ಮಾತ್ರ ಮುಂದಿನ ದಿವಸಗಳಲ್ಲಿ ವ್ಯಾವಹಾರಿಕವಾಗಿ ನಿಮಗೆ ಅದನ್ನು ಅಭಿವೃದ್ಧಿಪಡಿಸೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಅದನ್ನು ನೀವು ಪಠ್ಯಪುಸ್ತಕದಿಂದ ತೆಗಿತೀರಿ ಅಂತ ಹೇಳಿದರೆ ಅದಕ್ಕೆ ಖಂಡಿತವಾಗಿಯೂ ವಿರೋಧಿಸಬೇಕಾಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಪರ ವಿರೋಧಗಳ ಬಗ್ಗೆ ಮಾತಾಡುವಂತಹ ಒಂದು ಪ್ರಯತ್ನ ಮಾಡೋಣ. ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸ್ನೇಹಿತರೆ, ಇವತ್ತು ಹಿಂದಿ ವಿಚಾರದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ಆಗಿರುವಂಥದ್ದು. ಸೊ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಈ ಒಂದು ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ಮೊದಲು ಅದನ್ನು ಗಮನಿಸ ಬರೋಣ, ಆಮೇಲೆ ಅದಕ್ಕೆ ಪರ ವಿರೋಧ ಚರ್ಚೆಗಳ ಬಗ್ಗೆ ಮಾತಾಡ್ತಾ ಬರೋಣ. ಇಲ್ಲ, ಇದು ಭಾಳ ದಿವಸದಿಂದ ನಾನು ಶಿಕ್ಷಣ ಮಂತ್ರಿ ಆದ ತಕ್ಷಣ, ಸಚಿವ ಆದ ತಕ್ಷಣವೇ ಸುಮಾರು ಜನರು ಬಂದು ಕೇಳ್ತಾ ಇದ್ದರು.
ಬಟ್ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ನೋಡ್ಕೊಂಡು ಮಾಡಬೇಕಾಗತ್ತೆ. ಯಾಕಂದರೆ ಯಾವುದೋ ಒಂದು ಕಾನೂನು ಮಾಡಿದಾಗ ಯಾವುದೋ ಒಂದು ವಿಚಾರದ ಮೇಲೆ ಮಾಡಿರ್ತಾರೆ. ಮತ್ತು ಮೊನ್ನೆನೂ ಕೂಡ ಅಸೆಂಬ್ಲಿ ಆಗಲಿ ಅಂಥೇಳಿ ಕಾಯ್ತಾ ಇದ್ದೆ ನಾನು. ಅಸೆಂಬ್ಲಿ ಆದಮೇಲೆ ಇದನ್ನು ಮಾಡೋಣ ಅಂಥೇಳಿ. ಯಾರು ಇದು ಬೇಸಿಕಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ನಾವು ಮಾತಾಡಿದಾಗ ಯಾರೂ ಕೂಡ ಬೇರೆ ಭಾಷೆನೇ ದ್ವೇಷ ಮಾಡ್ತಕ್ಕಂಥದ್ದಲ್ಲ, ನಾವು ಭಾರತೀಯರು. ಬಟ್ ಅದನ್ನು ಹೇರಬಾರ್ದು, ಅದನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು. ಅದಕ್ಕೆ ಈಗೇನು ಮಾಡಿದ್ದೀವಿ, ಗ್ರೇಡಿಂಗ್ ಕೊಟ್ಟಾಗ ಅದು ಅವರಿಗೆ ರಿಸಲ್ಟಿಗೆ ತೊಂದರೆ ಆಗಬಾರ್ದು. ಅವರ ರಿಸಲ್ಟಿಗೆ ತೊಂದರೆ ಆಗಿಬಿಟ್ರೆ ಅದು ಭಾಳ ಕಷ್ಟ ಆಗುತ್ತೆ. ಒತ್ತಡ ಬೇರೆ, ಒತ್ತಡದಲ್ಲಿ ಮಕ್ಕಳು ಓದ್ತಾ ಇರ್ತಾರೆ. ಸೊ ಅದು ಅವ್ರು ಯಾವ ರೀತಿ ತೊಗೊಳ್ಬೋದು. ಬಟ್ ನನಗೆ ಭಾಳ ಸಂತೋಷ ಏನು ಅಂತ ಹೇಳಿದರೆ, ಸಾಹಿತಿಗಳು ಮತ್ತು ಹೋರಾಟಗಾರರು ಸಾಕಷ್ಟು ಜನರು ಇಲ್ಲೆಲ್ಲ ಇದ್ದಾರೆ. ನಮ್ಮ ಕವಿರಾಜ್ ಅವರೆಲ್ಲ ಇದ್ದಾರೆ. ಅವರೆಲ್ಲರೂ ಕೂಡ ಮಧ್ಯೆ ನಮಗೆಲ್ಲ ಸಿಕ್ಕಾಗ, ನಾರಾಯಣಗೌಡರಾಗಲಿ ಮತ್ತು ಎಲ್ಲ ಸಾರಾಗೋವಿಂದವರು ನಿನ್ನೆ ಬಂದಿದ್ದರು. ಅವರಿಗೆಲ್ಲ ಹೇಳಿದ್ದೆ ನಾನು, ಸ್ವಲ್ಪ ನಂಗೆ ಟೈಮ್ ಕೊಡಿ, ಮಾಡ್ಬೇಕಾದ್ರೆ ಕರೆಕ್ಟಾಗಿ ನೋಡಿಕೊಂಡು ನಾನು ತೀರ್ಮಾನ ಮಾಡ್ತೀನಿ ಅಂಥೇಳಿ. ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ ನಾನು. ಅಸೆಂಬ್ಲಿ ಆದಮೇಲೆ ಅವರು ಒಂದು ಚರ್ಚೆ ಮಾಡಿಬಿಟ್ಟು ಮಾಡೋಣ ಅಂಥೇಳಿ ನಿನ್ನೆ ಹೋಗಿ ಒಂದು 10 ಮಿನಿಟ್ಸ್ ಎಲ್ಲ ಯಾಕೆ ಏನು ಎಲ್ಲ ಹೇಳಿದಾಗ, ಇಲ್ಲಪ್ಪ ನಿನ್ನ ತೀರ್ಮಾನ ನೀನೇನು ಮಾಡ್ತೀವಿ ಮಾಡು, ಅದು ಕರೆಕ್ಟಾಗಿದೆ ಅಂಥೇಳಿ ಭಾವಿಸ್ತೀನಿ, ನೀವು ತೀರ್ಮಾನ ಮಾಡಿದ್ರು. ಆ ತೀರ್ಮಾನ ಮಾಡಿರೋದು ಅಷ್ಟೇ, ಮತ್ತು ಇದೇನಿಲ್ಲ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ದ್ವಿಭಾಷಾ ಅಂತ ಕೆಲವು ಸತಿ ಮೌಖಿಕವಾಗಿ ಭಾಷಣದೊಳಗೆ ಹೇಳಿರೋದು, ಅದೇನು ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿರಲಿಲ್ಲ. ಇದನ್ನೆಲ್ಲದನ್ನು ನೋಡಿದಾಗ ನಾವು ಕೂಡ ಮಂತ್ರಿಯಾಗಿ ಅವರ ಭಾವನೆಗಳನ್ನು, ಯಾಕೆಂದರೆ ಸ್ವಲ್ಪ ಸಾಹಿತಿಗಳು ಇದೆಲ್ಲ ಅಂದಾಗ ಸ್ವಲ್ಪ ಅವರು ಜಾಸ್ತಿ ಒತ್ತನ್ನು ಕೂಡ ಕೊಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅವರಿಗೆ ಈ ಕಡೆಗಿದೆ ಭಾಷೆ ಎಲ್ಲದೂ ಕೂಡ, ನಮ್ಮ ಭಾಷೆ ಪ್ರಾಂತ್ಯ ಇದೆಲ್ಲದೂ ಕೂಡ. ಟೀಕಾ ಟಿಪ್ಪಣಿಗಳು ಏನು ಕೆಲವರು ಮಾಡ್ತಾರೆ, ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಒಳ್ಳೆಯದಾಗಬೇಕು, ನಮ್ಮ ಭಾಷೆಗೂ ಕೂಡ ಅನುಕೂಲ ಆಗಬೇಕು, ಬೇರೆ ಭಾಷೆನ ವಿರೋಧ ಮಾಡಬಾರ್ದು. ಇಷ್ಟ ನೀವು ಸ್ವೀಕಾರ ಮಾಡ್ತೀರಾ ಅನ್ನೋ ಒಂದು ವಿಚಾರದಿಂದ ಟೈಮಿಂಗ್ ಅನ್ನ ಬದಲಾಯಿಸಬಹುದಿತ್ತು. ಅಂದ್ರೆ ಎಕ್ಸಾಮ್ ಇಲ್ಲ ಎಕ್ಸಾಮ್ ಆದ್ಮೇಲೆ ಮಾಡ್ಬೋದಿತ್ತು. ಏನು ಇಟ್ ಡಸಂಟ್ ಮೇಕ್ ಏನು ಅದರಿಂದ ಏನಾಯ್ತು ನಿಮಗೆ? ಏನಾಯಿತು? ನಾನು ನೋಡಿದೆ ನಿನ್ನೆ ಸುರೇಶ್ ಕುಮಾರ್ ಅವರು ಇದು ಏನು ಸರ್ಕಾರ ಏನಾದ್ರು ಹೆದರ್ಬಿಟ್ಟಿದೆಯಾ ಅದಕ್ಕೆ ಹಿಂಗೆ ಅಂಥೇಳಿ. ಯಾಕೆ ನೀವೆಲ್ಲ ಸರ್ಕಾರದಲ್ಲಿದ್ದಾಗ ಏನು ನೀವೇನು ಕನ್ನಡನ ಹಾಳು ಮಾಡಬೇಕು ಅಂಥೇಳಿ ಅಧಿಕಾರ ಮಾಡ್ತಾಯಿದ್ದೀರಾ? ನೀವು ಕನ್ನಡನ ಹಾಳು ಮಾಡಬೇಕು ಅಂತ ಅಧಿಕಾರ ಮಾಡ್ತಾರೆ. ನೋ, ತಪ್ಪು. ವಿಜೇಂದ್ರ ಅವ್ರದ್ದು ಒಂದು ಎಂಥದ್ದು ಎಂಥದ್ದು ಟ್ವೀಟೋ ಗೀಟೋ ಏನೋ ನೋಡಿದೆ ನಾನು. ಯಾವತ್ತೂ ಕೂಡ ಅವರು ತಿಳ್ಕೊಳ್ಬೇಕಾಗತ್ತೆ. ಅವ್ರ ತಂದೆಯವರಿಗೆ ಕನ್ನಡದ ಬಗ್ಗೆ ಇರತಕ್ಕಂಥ ಅಭಿಮಾನ ನನಗನ್ಸುತ್ತೆ ವಿಜೇಂದ್ರ ಅವ್ರಿಗೆ ಇನ್ನೂ ಇಲ್ಲ ಅನಿಸುತ್ತೆ ನನಗೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಸುರೇಶ್ ಕುಮಾರ್ ಅವರು ಅಷ್ಟೇ, ವಿಜೇಂದ್ರ ಅವರು ಅಷ್ಟೇ, ಯಾರೂ ಕಲಿಬೇಡಿ ಅಂತ ಹೇಳಿಲ್ಲ ಅಲ್ಲಿ. ಇಲ್ಲ, ಪಾಸಿಬಲ್ಲು ತಮಿಳ್ನಾಡಲ್ಲಿ ಈಗ ದ್ವಿಭಾಷೆನೇ ಇರೋದು. ನಾನು ಈ ಯಾರ್ಯಾರು ಇದಕ್ಕೆ ಟೀಕಾ ಟಿಪ್ಪಣಿ ಮಾಡ್ತಾರೆ, ಎಸ್ಪೆಷಲಿ ವಿಜೇಂದ್ರ ಅವರು ಬಿ ಜೆ ಪಿಯ ರಾಜ್ಯ ಅಧ್ಯಕ್ಷರಾಗಿ, ಬಿ ಜೆ ಪಿನೂ ಕೂಡ ಈ ರಾಜ್ಯವನ್ನು ಆಳಿದೆ, ಕರೆಕ್ಟಾ? ಅವರಿಗೆ ಸ್ವಲ್ಪ ತಿಳುವಳಿಕೆ ಕಮ್ಮಿ ಅನಿಸುತ್ತೆ. ಕರ್ನಾಟಕ ರಾಜ್ಯದ ಜನರು, ಕನ್ನಡಿಗರು ಬೆವರು ಸುರಿಸಿ ಸೆಂಟ್ರಲ್ ಗೌರ್ಮೆಂಟ್ ನರೇಂದ್ರ ಮೋದಿಯವ್ರ ಖಜಾನೆ ಫುಲ್ ಮಾಡ್ತಾರಲ್ಲ, ಅದನ್ನು ಏನಾದ್ರು ಇವತ್ತು ಈ ಕಾಳಜಿ ಇಟ್ಕೊಂಡಿರೋದನ್ನ ಹೋಗಿ ಅಲ್ಲಿ ಬೇಡ್ಕೊಂಡಿದ್ದಾರಾ? ಕರ್ನಾಟಕ ರಾಜ್ಯದ ಜನರು ಬೆವರು ಸುರಿಸಿ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ನೀವು ಕೊಡೋದನ್ನೂ ಕಮ್ಮಿ ಕೊಡ್ತಾ ಇದ್ದೀರಾ. ತಮಿಳ್ನಾಡಿಗೂ ಸೇಮೇ. ಸೊ ಇದನ್ನು ಫಸ್ಟು ವಿಜೇಂದ್ರ ಅವರು ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದರೆ ಅವರು ಏನು ಬರ್ಕೊಂಡಿದ್ದಾರಲ್ಲ ಅವ್ರ ಹಣೆ ಕಟ್ಕೋಬೇಕಷ್ಟೆ, ಅವ್ರ ಹಣೆ ಹೊಡ್ಕೋಬೇಕದನ್ನಷ್ಟೇ. ಅವ್ರ ರಾಜ್ಯಾಧ್ಯಕ್ಷರಾಗಿ ನಾಚಿಕೆ ಆಗಬೇಕು. ಫಸ್ಟು ಅವ್ರು ನಿಜವಾಗ್ಲೂ ಅವ್ರಿಗೇನಾದ್ರು ಗೌರವ ಇದ್ದರೆ, ನಮ್ಮ ರಾಜ್ಯದ ಬಗ್ಗೆ ಗೌರವ ಇದ್ದರೆ, ಅವರು ಏನಾದರೂ ನಿಜವಾಗ್ಲೂ ರಾಜ್ಯದ ಅಧ್ಯಕ್ಷರಿಗೆ ಅರ್ಹತೆ ಇದ್ದರೆ, ಇಲ್ಲ ಒಂದು 4 ವೋಟ್ ಅವ್ರಿಗೆ ಬಿ ಜೆ ಪಿಯವ್ರಿಗೆ ಬಂದಿದೆ ಅಂದರೆ ಹಿಂದಿಯಲ್ಲಿ ನರೇಂದ್ರ ಮೋದಿಯವರಿಗೆ ಅದನ್ನು ಬರೆದು ನಮ್ಮ ಕನ್ನಡ ರಾಜ್ಯದ ಜನರು, ಇವಾಗೇನು ಮೆಟಾ ಎಂಥದ್ದು ಇದ್ದಾವೆ ಕನ್ನಡದಲ್ಲಿ ಹಾಕಿದರೆ ಮೋದಿಯವ್ರು ನೋಡ್ಕೋತಾರೆ. ಅವ್ರಿಗೆ ಭಾಳ ಮೊಬೈಲು ಅಂದರೆ ಭಾಳ ಪ್ರೀತಿ, ಯಾರಿಗೆ? ನರೇಂದ್ರ ಮೋದಿಯವರಿಗೆ. ಸ್ವಲ್ಪ ಅದನ್ನು ಕರ್ನಾಟಕದ ನಮ್ಮ ಫೈನಾನ್ಸ್ ಮಿನಿಸ್ಟ್ರು ಏನವ್ರ ಹೆಸರು, ನಿರ್ಮಲಾ ಸೀತಾರಾಮ್ ಅವರು ಎಲ್ಲಿಂದ ಗೆದ್ದಾರೆ ರೀ? ಎಲ್ಲಿಂದ ಗೆದ್ದಾರೆ? ಅವ್ರಿಗೂ ಟ್ವೀಟ್ ಮಾಡೋಕ್ಕೆ ಹೇಳಿ ನೋಡೋಣ. ಇದ್ರ ವಿರುದ್ಧ ಕರ್ನಾಟಕದ ಮತ ಹಾಕ್ಕೊಂಡು ಅಲ್ಲಿ ಗೆಲ್ಲಬೇಕು, ನಮ್ಮ ರಾಜ್ಯದ ಜನರು ಬೆವರು ಸುರಿಸಿ ಟ್ಯಾಕ್ಸ್ ಕಟ್ಟಬೇಕು. ಮಾನ್ಯ ಸಿದ್ದರಾಮಯ್ಯ ಅವ್ರು ಹೋಗಿ ಕೇಳಿಕೊಂಡ್ರೂ ಕೂಡ, ನಮ್ಮ ಸರ್ಕಾರ ಹೋಗಿ ಬೇಡ್ಕೊಂಡ್ರೂ ಕೂಡ ಕೊಡ್ತೀನಿ ಅನ್ನೋದನ್ನ ಕಟ್ ಮಾಡ್ತಾರಲ್ಲ. ಹಾಗಾದ್ರೆ ಇದ್ರ ಬಗ್ಗೆ ನಮ್ಮ ವಿಜೇಂದ್ರ ಅವ್ರು ಏನು ಹೇಳ್ತಾರಂತೆ, ಅವ್ರ ಪಕ್ಷದವ್ರು ಏನು ಹೇಳ್ತಾರಂತೆ, ಅವ್ರ ಕಾರ್ಯಕರ್ತರು ಏನು ಹೇಳ್ತಾರಂತೆ? ನಾನು ಹೇಳ್ತೀನಿ, ಇದನ್ನು ಹೇಳ್ಕೊಂಡು ಹೋದರೆ ಮೋಸ್ಟ್ಲಿ ಬಿ ಜೆ ಪಿಯವರು ಅವ್ರ ಮುಖಕ್ಕೆ ಉಗಿತಾರೆ.
ಸರ್ ಈಗ ಗ್ರೇಡಿಂಗ್ ವ್ಯವಸ್ಥೆ ಆಯಿತು, ಇದೆಲ್ಲ ವೆಲ್ಕಮ್ ಮಾಡ್ತಿದ್ದಾರೆ. ದ್ವಿಭಾಷಾ ನೀತಿ ಯಾವಾಗ ಜಾರಿ? ನೋಡಿ ಆ ಚರ್ಚೆಗೆ ಬರೋದಿಲ್ಲ. ಇವಾಗ ಇದನ್ನು ಕಡ್ಡಾಯವಾಗಿ ನೀವನ್ನ ಗ್ರೇಡಿಂಗ್ ಸಿಸ್ಟಮ್ ಮಾಡಿದ್ದೀವಿ, ರಿಸಲ್ಟಿಗೆ ಎಫೆಕ್ಟ್ ಆಗೋದಿಲ್ಲ. ಮಕ್ಕಳಿಗೆ ಶಿಕ್ಷಣಕ್ಕೆ ಒತ್ತಡ ಬರಬಾರ್ದು, ಆ ಕೆಲಸವನ್ನು ಇವಾಗ ನಾವು ಮಾಡಿದ್ದೀವಿ. ಇದು ಲಾರ್ಜರ್ ಸ್ಕೇಲ್ ಆಗ್ತದೆ, ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು, ಇಲ್ಲಾಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಗೈಡೆನ್ಸ್ ತೊಗೊಂಡು ನಾವು ಮುಂದೆ ಹೋಗಬೇಕಾಗುತ್ತೆ. ಅದನ್ನು ಬೇರೆ ದಿವಸ ಮಾತಾಡೋಣ. ನಾನು ನೋಡಿ, ನಮ್ಮ ಅಧಿಕಾರ ಈಗ ನಾಳೆ ನಾನು ತೆಗೆದ್ರು ಅಂದರೆ ಏನು ಮಾಡ್ತೀನಿ? ನನ್ನ ಗೌರ್ಮೆಂಟ್ ಟರ್ಮ್ ಅಲ್ಲ ಒಂದು ನಿಮಿಷ, ನಂದು ಆಗ್ತದ? ನಾವು ಇನ್ನೂ 100 ವರ್ಷ ಅಧಿಕಾರ ಮಾಡೋಕ್ಕೆ ಇರೋದು ನಮ್ಮ ಕಾಂಗ್ರೆಸ್ ಸರ್ಕಾರದವರು. ನಾವು ಮಾಡ್ತೀವಿ ಅಂತೇಳಿ ವಿಶ್ವಾಸ ಇರ್ಬೋದೇನೋ, ಅದನ್ನು ನೋಡೋಣ. ಯಾವಾಗಲೂ ಅಷ್ಟೇ ಒಂದು ಕಾನೂನು ಮಾಡಬೇಕಾದ್ರೆ ಈಗಲೂ ಕೂಡ ನಾನು ಹೇಳ್ತಾ ಇದ್ದೀನಿ, ಇದು ನಮ್ಮ ಮಕ್ಕಳ ಹಿತದೃಷ್ಟಿಯಿಂದನೇ ನಾವು ತೀರ್ಮಾನ ಮಾಡಿದ್ದು. 35ರಿಂದ 33 ಮಾಡೋದಕ್ಕೂ ಕೂಡ ಕಾರಣ ಏನು ಅಂದರೆ, ನಮ್ಮ ಕರ್ನಾಟಕ ರಾಜ್ಯದ ರೈತ ಮಕ್ಕಳು ಬೇರೆ ರಾಜ್ಯದಲ್ಲಿ 30ರಲ್ಲಿ ಪಾಸಾಗಿ ಇಲ್ಲಿ ಬಂದು ಕೆಲಸ ಸಿಗ್ತದೆ. ಕಡ್ಡಾಯವಾಗಿ ಈಗ SSLC ಪಾಸ್ ಆಗಲೇಬೇಕು. ನೀವು ಯಾವುದೇ ಕೆಲಸ ತಗೊಳ್ಳಿ, ಒಂದು ಕೆಲಸ ಸಿಕ್ತು ಅಂತ ಅವಾಗ ಅರ್ಥ ಮಾಡ್ಕೊಂಡಿಲ್ಲ, ಟೀಕಾ ಟಿಪ್ಪಣಿ ಮಾಡಿಬಿಟ್ರು. ನನಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಟೀಕಾ ಟಿಪ್ಪಣಿದಾರರು. ಈ 33 ಮಾಡಿರೋದು ಪಾಸ್ ಮಾಡೋದಕ್ಕಲ್ಲ, ಬಡವರು ಪಾಸಾಗಿ ಅವರ ಒಂದು ಸಹಕಾರಕ್ಕೆ. ಯಾಕೆಂದರೆ ಒಬ್ಬರಿಗೆ ಕೆಲಸ ಸಿಕ್ಕರೆ ಅವ್ರ ಕುಟುಂಬ ಸೇಫ್ಟಿ ಬರ್ತದೆ, ರಕ್ಷಣೆ ಬರ್ತದೆ, ಅವ್ರಿಗೊಂದು ಮೆಡಿಕಲ್ ಫೆಸಿಲಿಟಿ ಸಿಗ್ತದೆ, ಭವಿಷ್ಯದಲ್ಲಿ ಅವ್ರ ಮಕ್ಕಳಿಗೆ ಒಂದು ಸೆಕ್ಯೂರಿಟಿ ಸಿಗ್ತದೆ. ಆ ನಿಟ್ಟಿನ ಮೇಲೆ ಮಾಡಿರೋದು ಹೊರತು ಯಾಕೆ 625 ತಗೊಳ್ಳಿಲ್ವಾ? ತೊಗೊಂಡಿದ್ದಾರಲ್ಲ ಮಕ್ಕಳು. ಯಾರು ವಿರುದ್ಧ ಯಾರು ಮಾಡ್ತಾರೆ? ಆಮೇಲೆ ನಮ್ಮ ದೇಶ ಹೆಂಗೆ ಡಿವೈಡ್ ಆಗಿರೋದು? ಭಾಷೆ ಮೇಲೆ ಆಗಿರೋದು. ಹಂಗೆ ಅಂದ ತಕ್ಷಣ ಹೊಡೆದಾಡ್ಕೊಳ್ಳಿ ಅಂತ ಹೇಳಲ್ಲ. ಅಂಬೇಡ್ಕರ್ ಅವರು ಭಾಷೆ ಮೇಲೆ ಇದೆಲ್ಲದೂ ಕೂಡ ಪ್ರಾಂತ್ಯವನ್ನು ಆದರೂ ಕೂಡ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅಂಥೇಳಿ. ಇವ್ರಿಗೆ ಅಷ್ಟು ಧೈರ್ಯ ಇದ್ದರೆ ಹಿಂದಿನ ರಾಷ್ಟ್ರ ಭಾಷೆ ಅಂಥೇಳಿ ಮಾಡಲಿ ನೋಡೋಣ. ಅಲ್ಲ, ಅದಕ್ಕೆ ಯಾರಿಗೆ ಅದೇ ಮಾಡಬಾರ್ದು. ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, ನೀವೇನೇ ತೀರ್ಮಾನ ತೊಗೊಂಡ್ರೆ ಅದು ಒಂದು ನೆನ್ಪಿಟ್ಕೊಳ್ಳಿ, ಮಕ್ಕಳ ಹಿತದೃಷ್ಟಿಯಿಂದ ತಗೊಳ್ಬೇಕು, ಅವ್ರ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದು. ನಮ್ಮ ಭಾಷೆ, ನಮ್ಮ ನೆಲ, ಜಲ, ಪೂರ್ವಕರು ಏನು ಮಾಡಿದ್ದಾರೆ? ಎಲ್ಲರೂ ಕೂಡ ಕಾಪಾಡ್ಕೊಂಡ್ಬಂದಿದ್ದಾರೆ. ಯಾಕೆ ನಿಮಗೆ ಗೋಕಾಕ್ ಚಳವಳಿ ಎಲ್ಲ ಆಗಿರ್ತಕ್ಕಂಥದ್ದು, ಅದು ಒಂದು ಚಳವಳಿ ಮೇಲೆ ಯಾವುದೋ ಒಂದು ವಿಚಾರಕ್ಕೆ, ಅದರಿಂದ ನಮಗೆ ಅನುಕೂಲನೂ ಕೂಡ ಇದೆ, ಅನನುಕೂಲ ಆಗಿದೆಯಾ? ಸೊ ಇದನ್ನು ಯಾವಾಗ ಈ ಹೋರಾಟಗಾರರೆಲ್ಲ ಯಾಕೆ ಅವ್ರು ಹೋರಾಟ ಮಾಡಬೇಕು? ನಮ್ಮ ರಾಜ್ಯದಲ್ಲಿದ್ಬಿಟ್ಟು ನಮ್ಮ ಇದಕ್ಕೇನೆ ಹೋರಾಟ ಮಾಡ್ತಾರಂದರೆ, ನಾವು ಬೇರೆ ವಿರುದ್ಧವಾಗಿ ಏನು ಮಾಡಿಲ್ಲಲ್ಲ. ಎಲ್ಲಿ ಮಾಡಿದ್ದೀನಿ? ಈ ಸುರೇಶ್ ಕುಮಾರ್ ಅವರು ಸ್ವಲ್ಪ ಅರ್ಥ ಮಾಡ್ಕೊ, ಶಿಕ್ಷಣ ಸಚಿವರಾಗಿ ಕನ್ನಡ ಓದಲೇಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂತ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದರೊಳಗೆ ಹಂಗೆ ಹೇಳೇ ಇಲ್ಲ. ನಾವು ಆಪ್ಷನಲ್ಲಿ ಬಿಡಬೇಕಾಗತ್ತೆ. ನಮ್ಮ ದೇಶದೊಳಗೆ 1000 ಭಾಷೆ ಕಲೀಲಿ ನಮ್ಮ ಕನ್ನಡಿಗರು, ಬಟ್ ಕನ್ನಡವನ್ನು ಕಂಪಲ್ಸರಿಯಾಗಿ ಓದಲಿ ಅಷ್ಟೇ. 91 ಬೇಡ ಅಲ್ಲ. ಎಲ್ಲಿಗೆ ಹೋಗುತ್ತಿದ್ವಿ? ಇವತ್ತು ಮಕ್ಕಳು ಹುಟ್ಟಿದ ತಕ್ಷಣ ನಾಳೆ ಶಾಲೆಗೆ ಸೇರಿಸೋಂಥ ಸಂದರ್ಭ ನಾವೇ ಸೃಷ್ಟಿ ಮಾಡ್ಕೋತೀವಿ. ಇದೆಲ್ಲ ಒಂದು ಗೈಡ್ಲೈನ್ಸ್ ಇರ್ತದೆ. ನಾನು ಅವ್ರ ವಿರುದ್ಧವಾಗಿ ಹೇಳೋದಿಲ್ಲ. ನಾನು ಇಷ್ಟು ಹೇಳ್ಬೋದು, ಮಕ್ಕಳನ್ನು ಮನೆಯಲ್ಲಿ ಮುದ್ದಾಡಿ ಸ್ವಲ್ಪ ಇಟ್ಕೊಳ್ಳಿ, ಮನೇಲಿ ಏನಾಗೋದಿಲ್ಲ. ನಾನು ಐ ಆಮ್ ಸಾರಿ, ಅವರಿಗೆ ಮನಸ್ಸಿಗೆ ನೋವು ಮಾಡಬೇಕು ಅಂತ ಹೇಳೋದಿಲ್ಲ. ಇದು ಕಾನೂನನ್ನ ಎಲ್ಲೋ ಒಂದು ಹತ್ರ ಇಡಬೇಕಾಗ್ತದೆ. ನೀವು 18 ಇಯರ್ಸಿಗೆ ಡ್ರೈವಿಂಗ್ ಲೈಸೆನ್ಸು, ವೋಟಿಂಗು, ಹೀಗೆ ಮದುವೆ ಆಗೋಕ್ಕೆ 21, ಏನು ಗಂಡಸರಿಗೆ 21? ಹಾಂ, ಯಾಕೆ 21 ಒಂದು ತಿಂಗಳು ಮುಂಚೆ ಕೊಡಿ. ನಾ ಹೇಳೋಕ್ಕಾಗುತ್ತಾ ಇದು? ಸೊ ಇದೆಲ್ಲ ಆಗೋದಿಲ್ಲ. ಕಾನೂನು ಮಾಡಬೇಕಾದ್ರೆ ಒಂದು ವಿಚಾರ ಇಟ್ಕೊಂಡು ಮಾಡ್ತಾರೆ. ಈ ಚರ್ಚೆನ ನೀವು ನಿಲ್ಲಿಸ್ಬೇಕಾಗತ್ತೆ. ನಿಲ್ಲಿಸಿ. ನಾನು ದಯವಿಟ್ಟು ಅಲ್ಲ, 75,000 ಮಕ್ಕಳು ಅಂಥೇಳಿ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಅಷ್ಟು ಜನರೇ ಇಲ್ಲ, ತಿಳ್ಕೊಬಿಡಿ. ನಮ್ಮ ದೇಶದಲ್ಲೂ ಸಿಗಲ್ಲ ಅಷ್ಟು. ಇದೆಲ್ಲ ಸುಳ್ಳು ಹೇಳ್ಕೊಂಡು ಹೋಗೋದಿದೆಯಲ್ಲ, ಬುಳ್ಳೆ ಬಿಡ್ಕೊಂಡು, ಇದನ್ನು ನಾನು ಖಂಡನೆ ಮಾಡ್ತೀನಿ. ಯಾಕೆಂದರೆ ಸಾಮಾಜಿಕವಾಗಿ ಯಾವತ್ತೂ ಕೂಡ ಅವರು ಕೂಡ ಜವಾಬ್ದಾರಿತವಾಗಿರಬೇಕಾಗ್ತದೆ. ಕಾನೂನನ್ನು ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡೋದಿಲ್ಲ. ಎಲ್ಲರಿಗೂ ಸಮಾನತೆಯನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಇದನ್ನ ಹೆಚ್ಚು ಚರ್ಚೆ ಮಾಡಲ್ಲ. ಕಾನೂನು ಮಾಡಿದೆ, ಕ್ಲೋಸು. ನಾನಲ್ಲ ರೀ, ಕಾನೂನು ಇದೆ. ಇದೇ ಥರ ತಂದೆ ತಾಯಿಯವರೇ ಪಾಪ ಹೈಕೋರ್ಟಿಗೆ ಹೋಗಿ ಸಿಕ್ಕಾಕೊಂಡಿರೋದು. ನಾನಲ್ಲ ಕಾನೂನು ಮಾಡಿದ್ದು. ಹೇಳ, ಯಾರು ನಂಗೆ ಟೀಕಾ ಟಿಪ್ಪಣಿ ಮಾಡಿದ್ರು BJP ಇದ್ದರೆ 22ಕ್ಕೆ ಅವ್ರ ಹಣೆ ಬರೋಕ್ಕೆ ಅವ್ರು ಮಾಡಿರೋದು. ಕೊಡ್ಲಾ ನಿಮಗೆ ಆರ್ಡ್ರು? ಅದಕ್ಕೆ ನಾನು ಹೇಳೋದು ಬೇಡ. ನನಗೆ ಮಕ್ಕಳನ್ನಿದ್ದಾಗ ನಾನು ಯೂಶಲಿ ರಾಜಕಾರಣ ಮಾಡೋದಿಲ್ಲ. ಆದರೆ ನಮ್ಮ ಕರ್ನಾಟಕ ರಾಜ್ಯದ ಜನರ ಬೆವರೇನಿದೆ ಅದು BJPಯವರು ಮತ್ತು ವಿಜೇಂದ್ರ ಅವರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ನಿಮ್ಮ ದೇಶ ಓಡಾಡ್ತಾ ಇರೋದೆ, ನಿಮ್ಮ ದೇಶ ಚೆನ್ನಾಗಿ ಆರ್ಥಿಕವಾಗಿ ಏನೋ ಸದೃಢವಾಗಿದೆ ಅಂದರೆ ನಮ್ಮ ರಾಜ್ಯದ ಬೆವರು
ಮತ್ತು ನಮ್ಮ ತಮಿಳುನಾಡು ಇರ್ಬೋದು, ಕೆಲವು ಮಹಾರಾಷ್ಟ್ರ ಇರ್ಬೋದು, ಅವರು ಬೆವರಿಂದ, ಕೇರಳ ಇರ್ಬೋದು, ಇವ್ರ ಬೆವರಿಂದ ನಮ್ಮ ದೇಶ ಚೆನ್ನಾಗಿ ನಡೀತಾ ಇದೆ. ಬೇರೆ ರಾಜ್ಯದಲ್ಲಿ ಟ್ಯಾಕ್ಸ್ ಕಮ್ಮಿ ಕೊಟ್ಟರು ಕೂಡ ಅವರನ್ನು ಈ ಭಾರತೀಯರು ಅಂತೇಳಿ ಬದುಕೋಕ್ಕೆ ಕನ್ನಡ ರಾಜ್ಯದ ಜನರ ಬೆವರಿದೆ. ನೋಡಿ, ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧ ಚರ್ಚೆಗಳನ್ನು ನೋಡಿದರೆ ಮಧು ಬಂಗಾರಪ್ಪ ಅವರು ಏನೋ ದೊಡ್ಡ ತಪ್ಪು ಕಿತಾಪತಿ ಮಾಡೇಬಿಟ್ರು ಅಂತ ಅನಿಸುತ್ತೆ. ಆದರೆ ಈ ಒಂದು ವಿಚಾರದಲ್ಲಿ ಎಕ್ಸ್ಪ್ಲನೇಷನನ್ನು ಮಧು ಬಂಗಾರಪ್ಪ ಅವರ ಬಾಯಿಂದಲೇ ಮೊದಲು ಬಂದಿರೋದನ್ನು ನಾನು ನಿಮಗೆ ಯಾಕೆ ಕೇಳಿಸಿದೆ ಅಂದರೆ, ಇನ್ನು ನಂತರ ಬರುವಂತಹ ಪ್ರತಿಕ್ರಿಯೆಗಳು ಯಾವ ರೀತಿ ಇರುತ್ತೆ ಅಂತ ನಿಮಗೆ ಅರ್ಥ ಆಗಬೇಕು. ಆ ಒಂದು ಕಾರಣಕ್ಕೆ ನಾನು ಆರಂಭದಲ್ಲಿ ಮಾತಾಡಿದಂತಹ ವಿಚಾರಗಳು ಕೂಡ ಅದೇ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಮಾತಾಡಿರುವಂಥದ್ದು. ಇನ್ನು ಏನು ಅರ್ಧ ನೀವು ಕೇಳಿ ಬಂದಿದ್ದರೆ ನಿಮಗೆ ಕನ್ನಡಿಗರಾಗಿ ನಿಮಗೆ ನನ್ನ ಮೇಲೆ ಕೋಪ ಬರ್ಬೋದು. ಆದರೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋವನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಏನು ಆ್ಯಕ್ಚುಲಿ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಅನ್ನುವಂತಹ ವಿಚಾರ. ಇನ್ನು ಶೋಭಾ ಕರಂದ್ಲಾಜೆ ಅವರು ನೋಡಿ, ವಿವಾದವನ್ನು ಸೃಷ್ಟಿಸುವಲ್ಲಿ ಎತ್ತಿದ ಕೈ ಅಂತಲೇ ನಾವು ಕರೆಯುವಂತಹ ಓರ್ವ ವ್ಯಕ್ತಿ. ಸೊ ಅವರು ಈ ಒಂದು ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೀವು ಮೊದಲೇ ಮಧು ಬಂಗಾರಪ್ಪ ಅವರ ವಿಚಾರವನ್ನು ಗಮನಿಸಿರ್ಬೋದು. ಸೊ ಅದನ್ನು ಕೇಳಿಕೊಂಡು ಈ ಒಂದು ಪ್ರತಿಕ್ರಿಯೆಯನ್ನು ಗಮನಿಸಿದರೆ ನಿಮಗೆ ಅರ್ಥ ಆಗುವಂಥದ್ದು ಏನು ಅನ್ನೋದನ್ನು ಕಮೆಂಟ್ ಮಾಡಿ. ನೀವು ದ್ವಿಭಾಷಾ ನೀತಿಗೆ ರಾಜ್ಯ ಸರ್ಕಾರ ಮೊದಲುತ್ತಾ ಇದೆ, ದ್ವಿಭಾಷಾ ಸೂತ್ರವನ್ನು ಈಗ ದೆಹಲಿಗೆ ಕೈ ಬಿಡ್ತಾ ಇದೆ. ಜೊತೆಗೆ ಹಿಂದಿ ಕಡ್ಡಾಯ ಅಲ್ಲ, ಅದು ಬೇಡಿಕೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಭಾಷೆ ಕಲಿಯುವಂಥದ್ದು ಹೇರಿಕೆ ಅಲ್ಲ. ನಾನು ಡೆಲ್ಲಿಗೆ ಹೋದ ಮೇಲೆ ನಾವು ಮಾತಾಡುವಾಗ ಕೂಡ ಕನ್ನಡದ ಹಲವಾರು ಜನ ಗೇಲಿ ಮಾಡಿದ್ರು, ಯಾವ ಹಿಂದಿ ಭಾಷೆ ಮಾತಾಡ್ತಿದ್ದಾರೆ, ಇವರಿಗೆ ಭಾಷೆ ಅರ್ಥ ಆಗುತ್ತಾ ಅಂತ ಹೇಳಿ. ಹಲವಾರು ಜನ ದಕ್ಷಿಣ ಭಾರತೀಯವರಿಗೆ ತಮಾಷೆ ಮಾಡ್ತಾರೆ, ಯಾವ ಭಾಷೆಯಲ್ಲಿ ನೀವು ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತೀರಿ ಅಂತ. ನಾವೆಲ್ಲರೂ ಅನುಭವಿಸಿದೀವಿ. ನಮ್ಮ ಮಕ್ಕಳು ಉದ್ಯೋಗಕ್ಕಾಗಿ, ನಮ್ಮ ಮಕ್ಕಳು ಶಿಕ್ಷಣಕ್ಕಾಗಿ ಕೇವಲ ಕರ್ನಾಟಕದಲ್ಲೇ ಇರಲ್ಲ, ಅವರು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ, ಬೇರೆ ಬೇರೆ ದೇಶಕ್ಕೂ ಹೋಗ್ತಾರೆ. ಯಾವಾಗ ಮಕ್ಕಳು ಭಾಷೆ ಕಲಿಬಹುದು. ನಾವು ದೊಡ್ಡವರಿಗೆ ಭಾಷೆ ಕಲಿಯಿರಿ ಅಂದ್ರೆ ನಮ್ಗೆ ಅಷ್ಟು ಬೇಗ ಕಲಿಯಕ್ಕಾಗಲ್ಲ, ಸುಲಭನೂ ಅಲ್ಲ. ಅದಕ್ಕಾಗಿ ನನ್ನ ವಿನಂತಿ ಇರುವಂತದ್ದು, ರಾಜ್ಯ ಸರ್ಕಾರ ಅನವಶ್ಯಕವಾದಂತ ತ್ರಿಭಾಷಾ ನೀತಿಯ ಬಗ್ಗೆ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ. ನಾವು ಚಿಕ್ಕಂದಿನಿಂದ ತ್ರಿಭಾಷೆಯನ್ನ ಕಲ್ತಿದೀವಿ, ಏನ್ ತೊಂದರೆ ಆಗಿದೆ? ನಾವು ಕನ್ನಡಿಗರೇ, ಕನ್ನಡದ ಮೇಲೆ ನಮ್ಗೆ ಪ್ರೀತಿ ಇದೆ, ಕನ್ನಡದ ಮೇಲೆ ವಿಶ್ವಾಸ ಇದೆ. ನಾವು ಕನ್ನಡ ಮಾತೆ ಅಂತ ಹೇಳ್ತಾ ಇರುವಂತವ್ರು. ಆದ್ರೆ ನಮ್ಮ ಮಕ್ಕಳು ಅತ್ಯಂತ ಚಿಕ್ಕ ವಯಸ್ಸಲ್ಲೇ ಎಲ್ಲಾ ಭಾಷೆಯನ್ನು ಕಲಿಬೇಕು. ನಾನು ಕೇವಲ ಹಿಂದಿ ಬಗ್ಗೆ ಹೇಳ್ತಾ ಇಲ್ಲ, ಅಥವಾ ಕೇವಲ ಇಂಗ್ಲಿಷ್ ಬಗ್ಗೆ ಹೇಳ್ತಾ ಇಲ್ಲ. ಎಲ್ಲಾ ಭಾಷೆಯನ್ನು ನಮ್ಮ ಮಕ್ಕಳಿಗೆ ಕಲಿಯುವಂತ ತಾಕತ್ತಿರುತ್ತೆ. ಆ ಚಿಕ್ಕ ಮಗುವಿಗೆ ಅದು ಮಣ್ಣಿನ ಮೂರ್ತಿಯಲ್ಲಿ ಯಾವುದನ್ನು ಮಾಡಿದ್ರು ಕೂಡ ಅದು ಮೂರ್ತಿ ಆಗುತ್ತೆ. ಅದಕ್ಕಾಗಿ ಎಲ್ಲಾ ಭಾಷೆಯನ್ನು ಎಲ್ಲರೂ ಕಲಿಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಗೊಂದಲ ಮಾಡಿದೆ. ನೀವು ಹಿಂದಿ ಬೇಡ ಅಂತಂದ್ರೆ ವರ್ಷದ ಮೊದಲೇ ಹೇಳ್ಬೇಕಿತ್ತು. ಆ ಮಗು ಇಷ್ಟು ಕಷ್ಟಪಟ್ಟು ಹಿಂದಿ ಕಲ್ತಿದೆ, ಎಲ್ಲಾ ಎಕ್ಸಾಮ್ ಅನ್ನು ಪಾಸ್ ಮಾಡಿದೆ. ಆದ್ರೆ ಇವತ್ತು ಎಕ್ಸಾಮ್ ಶುರು ಆದ್ಮೇಲೆ, ಇಷ್ಟು ಬೇಜವಾಬ್ದಾರಿ ಸರ್ಕಾರ ಇದು. ಎಕ್ಸಾಮ್ ಶುರುವಾಗುವ ಮೊದಲೇ ಹೇಳಿಲ್ಲ, ಎಕ್ಸಾಮ್ ಶುರು ಆದ ಮೇಲೆ ಮಧ್ಯದಲ್ಲಿ ಹೇಳ್ತಾರೆ ಹಿಂದಿ ಬೇಕಾಗಿಲ್ಲ, ಹಿಂದಿಯ ಮಾರ್ಕ್ಸ್ ಅನ್ನ ನಾವು ಕೌಂಟ್ ಮಾಡಲ್ಲ, ನೀವು ಪಾಸ್ ಆಗ್ಬೋದು ಇಲ್ಲ ಪಾಸ್ ಆಗದೇ ಇರ್ಬೋದು. ಇದನ್ನ ರಾಜ್ಯ ಸರ್ಕಾರ ಹೇಳುತ್ತೆ. ಅಂದ್ರೆ ಎಷ್ಟು ಬೇಜವಾಬ್ದಾರಿ ಇರುವಂತ ಒಂದು ಸರ್ಕಾರ ರಾಜ್ಯದಲ್ಲಿ ಇದೆ ಅನ್ನೋದಕ್ಕೆ ಇದೊಂದು ನೇರವಾದಂತ ಉದಾಹರಣೆ. ಶಿಕ್ಷಣ ಮಂತ್ರಿಗಳಿಗೆ ಶಿಕ್ಷಣ ಇಲ್ಲ, ಶಿಕ್ಷಣದ ಬಗ್ಗೆ ಗೊತ್ತಿಲ್ಲ, ಮಕ್ಕಳ ಮಾನಸಿಕತೆಯ ಬಗ್ಗೆ ಗೊತ್ತಿಲ್ಲ, ಅವರು ಅಧ್ಯಯನ ಮಾಡಲ್ಲ. ಇಂಥವ್ರು ಶಿಕ್ಷಣ ಸಚಿವರಿದ್ದಾರೆ, ಅವರು ನಿರ್ಧಾರ ತಗೊಂತಾರೆ. ಹೋಗ್ಲಿ ಮುಖ್ಯಮಂತ್ರಿಗಾದ್ರೂ ಪ್ರತಿ ಇರ್ಬೇಕಲ್ಲ. 1 ವರ್ಷ ಕಲ್ತ ಮೇಲೆ ಎಕ್ಸಾಮ್ ಬರುವಾಗ ನೀವು ಎಕ್ಸಾಮ್ ಬರಿಬೇಡಿ ಅಂತಂದ್ರೆ ಏನು ಅರ್ಥ? ಆ ಮಕ್ಳೇನೇ ಹೇಳಿಲ್ಲ ನಮ್ಗೆ ಹಿಂದಿ ಬೇಡ, ನಮ್ಗೆ ಇಂಗ್ಲಿಷ್ ಬೇಡ ಅಂತ ಮಕ್ಳೇ ಹೇಳಿದಾರ? ಮಕ್ಳು ಕೇಳ್ಕೊಂಡಿಲ್ಲ, ಎಲ್ಲೂ ಟೀಚರ್ಸ್ ಕೇಳ್ಕೊಂಡಿಲ್ಲ, ಪೋಷಕರು ಕೇಳ್ಕೊಂಡಿಲ್ಲ. ಯಾರನ್ನು ಕೇಳಿ ನೀವು ಕ್ಯಾನ್ಸಲ್ ಮಾಡ್ತೀರಿ? ಮಕ್ಕಳಿಗೆ ನಾನು ಇವತ್ತು ಮತ್ತೊಂದ್ಸರಿ ಹೇಳ್ತೀನಿ, ನಮ್ಮ ಮಕ್ಕಳು ಮಣ್ಣಿನ ಮೂರ್ತಿ. ಅವರಿಗೆ ಯಾವ ಮೂರ್ತಿ ಹೇಗೆ ಮಾಡಿದ್ರು ಮೂರ್ತಿ ಆಗತ್ತೆ. ನೀವು ಯಾವ ಭಾಷೆ ಕಲಿಯಕ್ ಹೋದ್ರೂ ಅವ್ರು ಕಲಿತಾರೆ. ದೊಡ್ಡವರಾದ್ಮೇಲೆ ನಾವು ಯಾರು ಕಲಿಯಕ್ಕಾಗಲ್ಲ. ಅದಕ್ಕಾಗಿ ನಮ್ಮ ಮಕ್ಕಳು ಎಲ್ಲವನ್ನ ಕಲಿಬೇಕು, ಎಲ್ಲ ವಿಚಾರವನ್ನು ಕಲಿಬೇಕು, ಎಲ್ಲ ಸಂಸ್ಕೃತಿಯನ್ನು ಕಲಿಬೇಕು, ಎಲ್ಲ ಭಾಷೆಯನ್ನು ಕಲಿಬೇಕು. ಇದರ ಪರವಾಗಿರುವವರು ನಾವು. ನೋಡಿ, ಶೋಭಾ ಕರಂದ್ಲಾಜೆ ಅವರು ಈ ಒಂದು ಅಪ್ಪಟ ಮಾತುಗಾರಿಕೆಯನ್ನು ನಾನು ಗೌರವಿಸ್ತೇನೆ. ಆದರೆ ಅವರ ಮನಸ್ಸಿನ ಒಳಗಡೆ ಇದರ ಬಗ್ಗೆ ಒಂದಷ್ಟು ಕಾಳಜಿ ಇದೆಯಾ ಅನ್ನೋದರ ಬಗ್ಗೆ ಅನುಮಾನ ಇದೆ. ಅದು ಮಾತ್ರ ಯಾಕೆ ಹೇಳಬೇಕು ಅಂತ ಹೇಳಿದರೆ, ನಮ್ಮ ಮಕ್ಕಳು ಎಲ್ಲ ಭಾಷೆಯನ್ನು ಕಲಿಬೇಕು, ಎಲ್ಲ ಸಂಸ್ಕೃತಿಯನ್ನು ಕಲಿಬೇಕು ಅಂತ ಹೇಳಿದಂತಹ ಶೋಭಾ ಕರಂದ್ಲಾಜೆ
ಕರಾವಳಿಯಲ್ಲಿ ಉಡುಪಿಯಲ್ಲಿ ಬೆಂಕಿ ಹಚ್ಚಿದ್ದನ್ನು ನಾವು ನೋಡಿರ್ಬೋದು. ನೋಡಿ, ಹಲವು ಸಂಸ್ಕೃತಿಗಳಿಗೆ ನಾವು ವಿಧೇಯರಾಗಿರಬೇಕು, ಹಲವು ಧರ್ಮಗಳ ಆಚರಣೆಗೆ ವಿಧೇಯರಾಗಿರಬೇಕು. ನೋಡಿ, ನಾವು ಕುಂಕುಮವನ್ನು ತೊಡ್ತೇವೆ ಅಥವಾ ಏನು ಶಾಲನ್ನು ಹಾಕ್ತೇವೆ ಅಥವಾ ಮಕ್ಕಳು ಸ್ಕಾರ್ಫನ್ನು ಹಾಕ್ತಾರೆ. ಸೊ ಹಲವು ವಿವಾದಗಳಿಗೆ ಇವೆಲ್ಲವೂ ಕೂಡ ಕಾರಣ ಆಗಿತ್ತು. ಸಂಸ್ಕೃತಿ ಅಂದರೆ ಧರ್ಮದ ಸಂಸ್ಕೃತಿ ಅಂದರೆ ಆಚರಣೆಗಳು, ಅದು ಈ ಒಂದು ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಲ್ಲಿ ಬೇಕಾಗಿಲ್ಲ ಅನ್ನುವಂತಹ ವಿಚಾರಗಳು ಹೊರಗಡೆ ಯಾವತ್ತು ಬಂತು ಆವಾಗ ಶೋಭಾ ಕರಂದ್ಲಾಜೆ ಅವರು ಬರೀ ಸ್ಕಾರ್ಫನ್ನು ಮಾತ್ರ ನಿಷೇಧ ಮಾಡುವಲ್ಲಿ ಹೆಚ್ಚು ಮುತುವರ್ಜಿಯನ್ನು ತೋರಿಸ್ತಾ ಇದ್ರು. ಸಂಸ್ಕೃತಿಗಳಲ್ಲಿ ಅದು ಕೂಡ ಬರೋದಿಲ್ವ? ನೋಡಿ, ಇವಾಗ ಇನ್ನೊಂದು ಸರ್ಕಾರವನ್ನು ವಿರೋಧ ಮಾಡೋದಕ್ಕೋಸ್ಕರ ಶೋಭಾ ಕರಂದ್ಲಾಜೆ ಅವರು ಇದು ಮಾತಾಡಿರುವಂಥದ್ದು ಅಪ್ಪಟವಾಗಿದೆ, ಒಳ್ಳೆಯ ಚಿನ್ನದಂತಹ ಮಾತಾಡಿರುವಂಥದ್ದು. ಆದರೆ ಹಲವು ಸನ್ನಿವೇಶಗಳಲ್ಲಿ ಶೋಭಾ ಕರಂದ್ಲಾಜೆ ಅವರ ವಿಚಾರಧಾರೆಗಳು ಹಾಗೆ ಆಗಿರಲಿಲ್ಲ. ಅವರು ಕೂಡ ಇದನ್ನು ರಾಜಕಾರಣಕ್ಕೋಸ್ಕರನೇ ಬಳಸ್ತಾ ಇದ್ದಾರೆ ಎನ್ನುವಂತಹ ಅನುಮಾನಗಳು ಹುಟ್ಟಿಕೊಳ್ತಾ ಇದೆ. ಇನ್ನು ಈ ಒಂದು ವಿಚಾರದಲ್ಲಿ ಸಾಮಾಜಿಕ ಹೋರಾಟಗಾರ ಮಂಗಳೂರು ದೀಪು ಶೆಟ್ಟಿಗಾರ್ ಅವರು ಕೂಡ ಮಾತಾಡಿರುವಂಥದ್ದು. ಸೊ ಅವರು ಕೂಡ ಒಬ್ವಿಯಸ್ಲಿ ಈ ಒಂದು ವಿಚಾರಗಳ ಬಗ್ಗೆ ಮಾತಾಡುವಾಗ ನಮಗೆ ಅನಿಸೋದು ಏನು ಅಂತ ಹೇಳಿದರೆ, ಅವರು ಓರ್ವ BJP ಬೆಂಬಲಿಗ ವ್ಯಕ್ತಿಯೇ. ಹಲವು ವಿಚಾರಗಳಿರ್ಬೋದು, ಆದರೆ ಸಾಮಾಜಿಕವಾಗಿ ಹಲವು ಕಳಕಳಿಯಿಂದ ಮಾತಾಡ್ತಾರೆ. ಈ ಒಂದು ಹಿಂದಿ ವಿಚಾರದಲ್ಲಿ ಅವರೇನು ಮಾತಾಡಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ನಾವು ಪಾಯಿಂಟ್ ಮಾಡೋಣ. ಹಿಂದಿ ಭಾಷೆಯ ಬಗ್ಗೆ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಹೋಗಿದ್ದಾರೆ. ಎಂಥ ಅವಸ್ಥೆ ಇವರದು. ಮಕ್ಕಳು ಓದ್ತಾರೆ, ಮಕ್ಕಳಿಗೆ ಸಬ್ಜೆಕ್ಟ್ ಬೇಕು, ಇವರಿಗೆ ಯಾಕೆ ತುರಿಸ್ತದೆ ಅಂತ, ಇವರಿಗೆ ಯಾಕೆ ತುರಿಸ್ತದೆ? ಇವರ ಯೋಗ್ಯತೆಗೆ ಹೇಳುದು, ಈ ನಮ್ಮ ಎಲ್ಲ ರಾಜಕಾರಣಿಗಳ ಯೋಗ್ಯತೆಗೆ ಹೇಳುದು, ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದವರಿಗೆ, ಆಯಾಯ ಊರಿನಲ್ಲಿ ಆಯಾಯ ಊರಿನವರಿಗೆ ಅಲ್ಲಿ ನಿರ್ಮಾಣವಾದ ಕಂಪನಿಗಳಲ್ಲಿ ಇದರಲ್ಲಿ ಕೆಲಸ ಕೊಡಿಸುವಂಥ ಯೋಗ್ಯತೆ ಇಲ್ಲ. ಬೇರೆ ಭಾಷೆಯವರು ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ. ನಮ್ಮಲ್ಲಿ ಯೋಗ್ಯರಾದವರು ಇದ್ದರೂ ಕೂಡ, ಇಂಪಾರ್ಟೆಂಟ್, ನಮ್ಮಲ್ಲಿ ಯೋಗ್ಯರಾದವರಿದ್ದರೂ ಕೂಡ ಬೇರೆ ಕಡೆಯಿಂದ ಬರ್ತಾರೆ. ಅದನ್ನು ಸರಿ ಮಾಡಲಿಕ್ಕಾಗಲ್ಲ. ನಮ್ಮ ಜನರು ಭಾಷೆಗಳ ಅದು ಬೇಡ, ಹಿಂದಿ ಬೇಡ ಅಂತೇಳಿ ಹೋಗ್ತಾ ಇದ್ದಾರಲ್ಲ, ಇಲ್ಲಿ ಅವರು ಪಾಪ ಬೇರೆ ರಾಜ್ಯಕ್ಕೆ ಹೋಗ್ತಾರೆ. ಅಟ್ಲೀಸ್ಟ್ ಒಂದು ಮಾತಾಡಲಿಕ್ಕೆ ಸ್ವಲ್ಪ ಅದರದ್ದು ಒಂದು ಅಂಶಗಳು ತಲೆಯಲ್ಲಿ ಇರ್ತದೆ ಅವರದು ಓದಿದ್ರೆ. ಈಗ ಅದನ್ನು ಸಹ ತೆಗೆದಿನ್ನು ಜನರಿಗೆ ಇದು ಮಾಡಿ ಹಾಕಿ ನೀವು ಒಂದು ಯಾವ ಒಂದು ನಿರ್ಧಾರ ಮಾರ. ಇವರ ಯೋಗ್ಯತೆಗೆ ಹೇಳುದು, ಶಿಕ್ಷಣವನ್ನು ಕಂಟ್ರೋಲ್ ತರಬೇಕಂತೇಳಿದರೆ ನಿಮಗೆ ಕೆಲವು ಪಾಯಿಂಟ್ಸ್ಗಳನ್ನು ನಾನು ಹೇಳ್ತೇನೆ. ಶಿಕ್ಷಣವನ್ನು ಸ್ವಲ್ಪ ಯೋಚನೆ ಇದ್ದವರು ಪ್ರೈಮರಿ ಹೈಸ್ಕೂಲ್ನಲ್ಲಿ ಶಿಕ್ಷಣ ಕೊಡುವಾಗ ಮೊದಲು ಸ್ಪೋರ್ಟ್ಸ್ ಅಂತ ಇತ್ತು, ನಮಗೊಂದು ಆಟೋಟದ ಕ್ಲಾಸ್ಗಳಂತ ಇತ್ತು. ಈಗ ಪ್ರತಿ ಖಾಸಗಿ ಶಾಲೆಗಳಲ್ಲಿ ಆಟೋಟಕ್ಕೆ, ಫುಟ್ಬಾಲ್ಗೆ ಸೇರ್ತೀಯಾ ವರ್ಷಕ್ಕೆ 10,000, ವಾಲಿಬಾಲ್ಗೆ ಸೇರ್ತೀಯಾ ವರ್ಷಕ್ಕೆ 8,000, ಅಥವಾ ಬೇರೆ ಯಾವುದೋ ಚೆಸ್, ಸ್ಕೇಟಿಂಗ್, ಸ್ವಿಮ್ಮಿಂಗ್ ಅಂತೇಳಿದರೆ ಪ್ರೈವೇಟ್ನಲ್ಲಿ ಸ್ಪೋರ್ಟ್ಸಿಗೆ ಒಳಗೊಳಗೆ ಹಣ. ಮಕ್ಕಳನ್ನು ಆಡಿಸುವುದಲ್ಲ, ಮಕ್ಕಳನ್ನು ಫುಟ್ಬಾಲ್ ಆಡಿಸುವುದು ಇದಲ್ಲ. ನಾವೆಲ್ಲ ಕಲಿಯುವಾಗ ಖೋಖೋ ಆಡ್ತಿದ್ದೆವು, ವಾಲಿಬಾಲ್ ಆಡ್ತಿದ್ದೆವು, ಕಬಡ್ಡಿ ಆಡ್ತಿದ್ದೆವು, ಕ್ರಿಕೆಟ್, ಫುಟ್ಬಾಲ್ ಎಲ್ಲ PT ಸರ್ ನಮಗೆ ಅದನ್ನು ಕಲಿಸ್ತಾ ಇದ್ರು. ಈಗ ಅದನ್ನು ಕಲಿಸಲಿಕ್ಕೆ ವರ್ಷಕ್ಕೆ 10,000. ಈ ಕಣ್ಣು ಹೋದ ಕುರುಡರಿಗೆ ಇದು ಕಾಣುವುದಿಲ್ಲ. ಮಕ್ಕಳ ಮೇಲೆ ಪ್ರೆಷರ್ ಎಲ್ಲೆಲ್ಲಿಂದ ಬೀಳ್ತದೆ, ಎಲ್ಲವೂ ಎಜುಕೇಷನಲ್ಲಿ ವಸೂಲಿ ಆಗುವುದು ಕಾಣ್ತಾ ಇಲ್ಲ. ಬಿಲ್ಡಿಂಗ್ಗಳಿಗೆ, ಹೊಸ ಬಿಲ್ಡಿಂಗ್ ಆದರೆ ಬಿಲ್ಡಿಂಗಿಗೆ ಇಷ್ಟು ಡೊನೇಷನ್, ಸೇರುವಾಗ ಇಷ್ಟು ಲಕ್ಷಗಟ್ಟಲೆ ಡೊನೇಷನ್, ಇದು ಕಾಣುವುದಿಲ್ಲ. ಕಣ್ಣು ಹೊಟ್ಟೆ ಬಿದ್ದಿದೆ ಇವರದು, ಕಣ್ಣು ತೂತು ಬಿದ್ದಿದೆ ಇವರದು. ಮಕ್ಕಳಿಗೆ ಎಜುಕೇಷನ್ ಸಬ್ಜೆಕ್ಟ್ ಪಾಪ ಜಾಸ್ತಿ ಕಲಿಯುವಾಗ ಇವರಿಗೆ ಹೊಟ್ಟೆ ಉರ್ದು ಕಡಿಮೆ ಮಾಡ್ತಾರೆ. ಮಕ್ಕಳಿಗೆ ಫೀಸ್ ಇದು ಹೊರ ಬಿದ್ದದ್ದು ಕಾಣುವುದಿಲ್ಲ. ನೋಡಿ, ಶಾಲೆಗಳಲ್ಲಿ ನೋಡಿ, ಎಷ್ಟೋ ಖಾಸಗಿ ಶಾಲೆಗಳಲ್ಲಿ ಅದು ಇದು ಅಂತ ಹಣ ಲೂಟ್ತಾರೆ. ಯೂನಿಫಾರ್ಮ್ ಇಂದ ಹಿಡ್ದು ಅದು ಇದು ಅಂತ ಲೂಟ್ತಾ ಇದ್ದಾರೆ. ಎಲ್ಲ ಬಿಟ್ಟು ಸ್ಪೋರ್ಟ್ಸಿಗೆ ಲೂಟುವಲ್ಲಿ ತನಕ ಬಂದೆಟ್ಟಿದೆ. ಕಣ್ಣು ಕಾಣಲ್ಲ, ಹೊಟ್ಟೆ ಬಿದ್ದಿದೆ. ಇದಕ್ಕೆ ಸಂಬಂಧಪಟ್ಟ ಮಿನಿಸ್ಟರ್ನವರ ಕಣ್ಣು ವರ್ದಾಗಿದೆ, ಅವನಿಗೆ ಕುರುಡಾಗಿದೆ. ಅವರಿಗೆ ಎಜುಕೇಷನ್ ಮಾಫಿಯಾದದ್ದು ಕಾಣ್ತಾ ಇಲ್ಲ, ಕಣ್ಣು ಕುರುಡಾಗಿದೆ. ಇವರಿಗೆ ಕಾಣುವುದಿದೆ, ಸೆಂಟ್ರಲಲ್ಲಿ ಒಂದು ಪಕ್ಷ ಇದ್ರೆ ಅದರಲ್ಲಿ ರಾಜಕೀಯ ಮಾಡಿ ಮಕ್ಕಳ ಭವಿಷ್ಯದಲ್ಲಿ ಹೇಗೆ ಆಡ್ಲಿಕ್ಕೆ ಆಗ್ತದೆ ನೋಡ್ತಾರೆ, ಮೆಚ್ಚಿಸ್ಲಿಕ್ಕೆ. ಇವರ ರಾಜಕಾರಣಿಗಳ ಅಪ್ಪನನ್ನು ಮೆಚ್ಚಿಸ್ಲಿಕ್ಕೆ ಅಂತ ಗೊತ್ತಿಲ್ಲ. ಇವರ ಯೋಗ್ಯತೆಗೆ ಮೊದಲು ಶಿಕ್ಷಣ ಇದ್ದಾಗೆ ಇರಲಿ, ಒಳ್ಳೆ ಶಿಕ್ಷಣ ವ್ಯವಸ್ಥೆ ಒಂದಿತ್ತು, ಅದು ಹಾಗೆ ಇರಲಿ. ಶಿಕ್ಷಣ ವ್ಯವಸ್ಥೆಯಲ್ಲಿ ದಾರಿ ತಪ್ಪಿ ದುಡ್ಡು ಮಾಡ್ತಿದ್ದಾರಲ್ಲ, ಅದನ್ನು ನಿಲ್ಲಿಸ್ರಿ. ನಿಮ್ಮದೊಂದು ಹಣೆ ಬರ ಕೆಟ್ಟೋದಕ್ಕೆ. ನೋಡಿದ್ರ, ಮಂಗಳೂರಿನ ಸಾಮಾಜಿಕ ಹೋರಾಟಗಾರ, ಸಾಮಾಜಿಕ ಕಾರ್ಯಕರ್ತ ದೀಪು ಶೆಟ್ಟಿಗಾರ್ ಅವರ ಮಾತು. ಇದು ಅಪ್ಪಟ ಚಿನ್ನದಂತಿರುವಂತಹ ಮಾತು. ಯಾಕಂತ ಹೇಳಿದರೆ ನೋಡಿ, ಮೊದಲು ನಾವು ಭಾಷೆಗಳ ಬಗ್ಗೆ, ಧರ್ಮಗಳ ಬಗ್ಗೆ, ಜಾತಿಗಳ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡವರಿಗೆ ನಮ್ಮ ರಾಜ್ಯದಲ್ಲೇ ಉದ್ಯೋಗವನ್ನು ಕೊಡುವಂತಹ ಪ್ರಯತ್ನ ಮಾಡಿ. ನೋಡಿ, ನಾವು ಹಲವು ಬ್ಯಾಂಕ್ಗಳಲ್ಲಿ ಗಮನಿಸ್ಬೋದು, ಕೇರಳದವರು, ತಮಿಳುನಾಡಿನವರು, ಗುಜರಾತ್ನವರು, ಉತ್ತರ
ಈ ಎಲ್ಲ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ಮ್ಯಾನೇಜರ್ ಆಗಿ ಸೂಪರ್ವೈಸರ್ ಆಗಿ ಎಲ್ಲ ಅತ್ಯುತ್ತ ಏನು ಒಂದು ರೀತಿಯಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿರುವಂತಹ ಸಂದರ್ಭದಲ್ಲಿ ನಮ್ಮ ಇಲ್ಲಿಯವರಿಗೆ ಕ್ಲಾರ್ಕ್ ಇರ್ಬೋದು, ಅಟೆಂಡರ್ ಇರ್ಬೋದು, ಇಂತಹ ಉದ್ಯೋಗಗಳನ್ನು ಕೊಡಲಾಗ್ತಾ ಇದೆ. ನೋಡಿ, ನಿಜವಾಗ್ಲೂ ಮಾಡಬೇಕಾದಂತಹ ವಿಚಾರ ಏನಪ್ಪ ಅಂದರೆ, ಇಲ್ಲಿ ವಿದ್ಯಾವಂತರಿದ್ದಾರೆ, ಕರ್ನಾಟಕದ ವಿದ್ಯಾವಂತರು ಇದ್ದಾರೆ, ಅವರಿಗೆ ಬೇಕಾದಂತಹ ಕೆಲಸವನ್ನು ನಮ್ಮ ರಾಜ್ಯದಲ್ಲಿ ಇಷ್ಟು ಶತಮಾನ ಪ್ರಾತಿನಿಧ್ಯತೆಯನ್ನು ನಮ್ಮ ಕನ್ನಡಿಗರಿಗೆ ಕೊಡಿ. ಅದು ಬಿಟ್ಟು ನೀವು ಹಿಂದಿ ಹೇರಿಕೆ ಇರ್ಬೋದು ಅಥವಾ ಕನ್ನಡ ಹೇರಿಕೆ ಇರ್ಬೋದು, ಇನ್ಯಾವುದೇ ಭಾಷೆಯ ಹೇರಿಕೆ ಇರ್ಬೋದು ಅಥವಾ ಆ ಒಂದು ಭಾಷೆಯನ್ನು ತೆಗೆದುಹಾಕುವುದು, ಇದ್ಯಾವುದು ಒಂದು ರೀತಿಯಲ್ಲಿ ಮಕ್ಕಳನ್ನು ಬೆಳೆಸುವಲ್ಲಿ ನಿಮ್ಮ ಪರಿಣಾಮವನ್ನು ಬೀರುವುದಿಲ್ಲ. ಇದು ಮಕ್ಕಳಿಗೆ ಯಾವುದೇ ಭಾಷೆ ನೋಡಿ, ವಿದ್ಯಾಭ್ಯಾಸದಲ್ಲಿ ನೀವು ಏನನ್ನು ಕಲಿಸ್ಲಿಕ್ಕೆ ಕೊಟ್ಟರು ಮಕ್ಕಳು ಕಲಿತಾರೆ ಅಂತ ನೀವೇ ಹೇಳ್ತೀರಾ, ಮತ್ತು ಯಾಕೆ ಇದನ್ನೆಲ್ಲ ಕಡಿತ ಮಾಡ್ತೀರಾ ಅಂತ. ಇದು ಒಂದು ರೀತಿಯಲ್ಲಿ ನೀವು ಕನ್ನಡಿಗರನ್ನು ಓಲೈಕೆ ರಾಜಕಾರಣಕ್ಕೆ ಬಳಸ್ತಾ ಇದ್ದೀರಾ ಅನ್ನುವಂತಹ ಅನುಮಾನ ಹುಟ್ಟು ಹಾಕ್ತಾ ಇದೆ ಸರ್ವೇ ಸಾಮಾನ್ಯವಾಗಿ. ಇವಾಗ ರಾಜ್ಯ ಸರ್ಕಾರಗಳು ಮಾಡಬೇಕಾದಂತಹ ಕೆಲಸ ಏನಪ್ಪ ಅಂತ ಹೇಳಿದರೆ, ಈ ಒಂದು ಭಾಷೆಗಳ ವಿಚಾರವನ್ನು ಬಿಡಿ, ಧರ್ಮದ ವಿಚಾರವನ್ನು ಅಲ್ಲಿಗೆ ಬಿಡಿ, ಜಾತಿಗಳ ವಿಚಾರವನ್ನು ಬಿಡಿ, ಇವೆಲ್ಲವನ್ನು ಬಿಟ್ಟು ಅಭಿವೃದ್ಧಿಯ ವಿಚಾರದಲ್ಲಿ ನೀವು ರಾಜಕಾರಣ ಮಾಡಿ. ನಾವಿಷ್ಟು ಮಾಡಿದ್ದೇವೆ, ಜನರಿಗೆ ನಾವಿಷ್ಟು ಕೊಟ್ಟಿದ್ದೇವೆ, ಅಥವಾ ಜನರಿಗೆ ಇಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದೇವೆ, ನಮ್ಮ ರಾಜ್ಯದಲ್ಲಿ ಉದ್ಯೋಗವಿಲ್ಲದೆ, ಅಂದರೆ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಪದವಿಗಳನ್ನು ಪಡ್ಕೊಂಡು ಉದ್ಯೋಗವಿಲ್ಲದೆ ಇಷ್ಟು % ಕಡಿಮೆ ಆಗಿದ್ದಾರೆ ಅನ್ನುವಂತಹ ವಿಚಾರಗಳ ಬಗ್ಗೆ ನೀವು ಪೈಪೋಟಿ ಮಾಡಿ, ನಾವು ನಿಮಗೆ ಬೆಂಬಲ ಕೊಡ್ತೇವೆ. ಆದರೆ ಜಾತಿ ಧರ್ಮ ಭೇದ ಭಾವದ ವಿಚಾರದಲ್ಲಿ ನೀವು ಓಲೈಕೆ ರಾಜಕಾರಣ ಮಾಡುವುದಾದರೆ ನಿಮ್ಮನ್ನು ಮಣ್ಣು ಪಾಲು ಮಾಡಲಿಕ್ಕೆ ನಮಗೆ ಗೊತ್ತು ಅಂತ ಇವತ್ತು ಸಾಮಾಜಿಕ ಜಾಲತಾಣ ಮಾತಾಡ್ತಾ ಇರುವಂಥದ್ದು. ಸೊ ಸ್ನೇಹಿತರೆ, ಇವೆಲ್ಲ ವಿಚಾರಗಳನ್ನು ವಾದ ಪ್ರತಿವಾದಗಳನ್ನು ಗಮನಿಸಿ ಈ ಒಂದು ಅಂಶದಲ್ಲಿ ನಿಮಗೆ ಏನು ಅನ್ನಿಸ್ತಾ ಇದೆ? ಹಿಂದಿಯನ್ನು ಈ ಒಂದು ಪರಿಷ್ಕರಣೆ ಮಾಡಿ ಅದರ ಮೌಲ್ಯತೆಯನ್ನು ಕಡಿಮೆ ಮಾಡಿದ್ದು ಸರಿಯೋ ತಪ್ಪೋ? ಕನ್ನಡಕ್ಕೆ ಪ್ರಾತಿನಿಧ್ಯತೆ ಕೊಡಬೇಕು ಅಂತ ಹೇಳುವಂಥದ್ದು ಸರಿಯೋ ತಪ್ಪೋ? ಅಥವಾ ವಿದ್ಯಾರ್ಹತೆ ಅಂತ ಹೇಳುವಾಗ ವಿದ್ಯಾರ್ಥಿಗಳಿಗೆ ಎಲ್ಲವನ್ನು ಧಾರೆ ಎರೆದು ಕೊಡಬೇಕು ಎನ್ನುವಂತಹ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು? ಎಲ್ಲವನ್ನು ಇಲ್ಲಿ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.